ಇನ್ನು ಇತ್ತೀಚೆಗೆ ಮೆಟ್ರೋ ದರ ಏರಿಕೆ ಮಾಡಿ ಲಕ್ಷಾಂತರ ಜನ ಪ್ರಯಾಣಿಕರು ಕಡಿಮೆಯಾಗಿ ಎಲ್ಲವೂ ಆಗಿದ್ದು ನಿಮಗೆ ಗೊತ್ತೇ ಇದೆ. ಈಗ ಮೆಟ್ರೋ ದರವನ್ನು ಇಳಿಕೆ ಮಾಡೋದಕ್ಕೆ ಒತ್ತಾಯ ಹೆಚ್ಚಾಗ್ತಾ ಇರೋ ಹಿನ್ನೆಲೆಯಲ್ಲಿ ಹೊಸ ದರ ನಿಗದಿಗೆ ಸಮಿತಿ ರಚನೆ ಬಗ್ಗೆ ಸರ್ಕಾರ ಚಿಂತನೆಯನ್ನು ಮಾಡ್ತಾ ಇದೆ. ದರ ಇಳಿಕೆ ಕೇಂದ್ರಕ್ಕೆ ಒತ್ತಡ ಹಾಕಲಿದ್ದಾರೆ ಬೆಂಗಳೂರಿನ ಸಂಸದರು. 2-3 ದಿವಸದಲ್ಲಿ ಹೊಸ ದರ ನಿಗದಿ ಸಮಿತಿ ರಚನೆಯಾಗ್ತಕ್ಕಂಥ ಸಾಧ್ಯತೆ ಇದೆ. ಮೆಟ್ರೋ ದರ ಏರಿಕೆ ಬಳಿಕ ಪ್ರಯಾಣಿಕರ ಸಂಖ್ಯೆ ಲಕ್ಷಾಂತರ ಸಂಖ್ಯೆಯಲ್ಲಿ ಕಡಿಮೆ ಆಗಿಬಿಟ್ಟಿದ್ರು. ಹಾಗಾಗಿ ಇದು ಏನಾದರೂ ಒಂದು ತಗೊಳ್ಳೇಬೇಕು ಸ್ಟೆಪ್ಸು. ಸೊ ಈಗ ಬೆಂಗಳೂರಿನ 3 ಜನ ಸಂಸದರಿದ್ದಾರೆ, 3 ಜನ BJPಯವರೇ ಇದ್ದಾರೆ. ಸೊ ಇವರು ಈಗ ಕೇಂದ್ರಕ್ಕೆ ಒತ್ತಡವನ್ನು ಹಾಕಿ ಮೆಟ್ರೋ ದರವನ್ನು ಇಳಿಕೆ ಮಾಡುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾರಂತೆ. ಹೊಸ ದರ ನಿಗದಿ ಸಮಿತಿ ರಚನೆ ಬಗ್ಗೆ ಸರ್ಕಾರ ಚಿಂತನೆಯನ್ನು ನಡೆಸಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡ್ಕೊಳ್ಳೋಣ. ಲೋಕೇಶ್, ಈಗ ಈ ದರ ಇಳಿಕೆ ವಿಚಾರದಲ್ಲಿ ರಾಜ್ಯ ಸರ್ಕಾರದ ಪಾತ್ರ ಏನು, ಕೇಂದ್ರ ಸರ್ಕಾರದ ಪಾತ್ರ ಏನು, ಸಂಸದರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಏನು? ಅರವಿಂದ್, ಇಲ್ಲಿ ಪ್ರಮುಖವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜಂಟಿಯಾಗಿ ಬರ್ತಕ್ಕಂಥ ಯೋಜನೆಗಳಲ್ಲಿ ಮೆಟ್ರೋ ಕೂಡ ಒಂದಾಗಿರುತ್ತೆ. ಇದಕ್ಕೆ ಫಂಡ್ ಕೂಡ 60% ಕೇಂದ್ರದಿಂದ ಆದರೆ 40% ರಾಜ್ಯ ಸರ್ಕಾರ ಮಾಡುತ್ತೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರವೇ ದರ ಏರಿಕೆ ಮಾಡಿ ಅಂತೇಳಿ ಪತ್ರವನ್ನು ಬರೆದಿದ್ದಾರೆ. ಪತ್ರವನ್ನು ಬರೆದು ಈಗ 50% ದರ ಏರಿಕೆ ಮಾಡಿರುವಂಥದ್ದು. ಇಳಿಕೆ ಮಾಡಬೇಕು ಅಂತೇಳಿ ಒತ್ತಾಯ ಬಂದ ಹಿನ್ನೆಲೆಯಲ್ಲಿ ಮೊನ್ನೆ BJP ನಿಯೋಗ ಕೂಡ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿತ್ತು. ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಭರವಸೆಯನ್ನು ಕೊಟ್ಟಿದ್ದಾರೆ. ಇನ್ನು 2 ದಿನದಲ್ಲಿ ಹೊಸ ದರ ನಿಗದಿ ಸಮಿತಿಯನ್ನು ರಚನೆ ಮಾಡ್ತೀವಿ. ರಚನೆ ಮಾಡಿದ ಬಳಿಕ ಸಂಸದರು ಕೇಂದ್ರದಲ್ಲಿ ಒತ್ತಡ ಹಾಕಬೇಕು ಅಂತ ಹೇಳಿರುವಂಥದ್ದು. ಆಗ ಸಂಸದರು ನಾವು ಒತ್ತಡವನ್ನು ಹಾಕ್ತೇವೆ ಅನ್ನುವಂಥ ಮಾಹಿತಿಯನ್ನು ತಿಳಿಸಿರುವಂಥದ್ದು. ಇನ್ನು 2-3 ದಿನದಲ್ಲಿ ಹೊಸ ದರ ನಿಗದಿ ಸಮಿತಿಯನ್ನು ರಚನೆ ಮಾಡಿದ ಬಳಿಕ ಆ ಸಮಿತಿ ದರ ಇಳಿಕೆ ಬಗ್ಗೆ ಪರಿಶೀಲನೆಯನ್ನು ಮಾಡ್ತಾರೆ. ಪರಿಶೀಲನೆಯನ್ನು ಮಾಡಿ ಯಾವ ರೀತಿ ಇಳಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ ಎನ್ನುವಂಥದ್ದು. ಈ ನಿಟ್ಟಿನಲ್ಲಿ ಈ ಅಧಿವೇಶನದಲ್ಲೂ ಕೂಡ ಈ ಒಂದು ಟಾಪಿಕನ್ನು ಕೂಡ ಇಟ್ಕೊಂಡು BJP ಪ್ರಶ್ನೆಯನ್ನು ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ದರ ನಿಗದಿ ಸಮಿತಿಯ ಬಗ್ಗೆ ಕೂಡ ಈಗಾಗಲೇ BMRCL MD ಅವರು ಕೂಡ ಇದ್ರ ಬಗ್ಗೆ ನಾವೇನು ಸರ್ಕಾರದಿಂದ ಮಾಹಿತಿಯನ್ನು ತೆಗೆದುಕೊಳ್ತೇವೆ, ನಿಗದಿ ಸಮಿತಿ ರಚನೆ ಮಾಡಲಿಕ್ಕೆ ಏನೆಲ್ಲ ಪ್ರೋಸೆಸ್ ಇವೆ ಅದನ್ನೆಲ್ಲ ನಾವು ಮಾಡ್ತೇವೆ ಅನ್ನುವಂಥ ಮಾಹಿತಿಯನ್ನು ನೀಡಿರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಲೋಕೇಶ್. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.